ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ನಾಳೆ ಚಂದನವನದ ಇಬ್ಬರು ಹೀರೋಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕೋರ್ಟ್ ಕಟಕಟೆಯ ಮುಂದೆ ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ಕೇಸ್, ಹಾಗೇನೆ ನಟ ದರ್ಶನ್ ಅವರ ಮೇಲಿರುವಂತಹ ಕೊಲೆ ಆರೋಪ. ನಾಳೆ ನಟ ದರ್ಶನ್ಗೆ 14 ದಿನದ ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇವೆ. ಇನ್ನೊಂದು ಕಡೆ ಯುವರಾಜ್ ಕುಮಾರ್ ಅವರ ದಾಂಪತ್ಯ ವಿಚಾರ. ಸದ್ಯ ಈ ಎರಡು ಪ್ರಕರಣಗಳು ನಾಳೆ ಕಟಕಟೆ ಏರಲಿವೆ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಇದೇ ಮ್ಯಾಟರ್ಗಳ ಕುರಿತು, ಇದೇ ವಿಚಾರಗಳ ಕುರಿತು ಚರ್ಚೆ ಆಗತ್ತೆ. ಏನಾಗಬಹುದು ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ. ಕಾದು ನೋಡಬೇಕು ನ್ಯಾಯಾಂಗದ ನಿರ್ಧಾರ, ನ್ಯಾಯಾಲಯದ ನಿರ್ಧಾರ ಏನು ಆಗುತ್ತೆ, ಇವರಿಬ್ಬರ ಭವಿಷ್ಯ ಏನಾಗಬಹುದು ಅಂತೇಳಿ. ಹಾಗೆಯೇ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಯುವರಾಜ್ ಕುಮಾರ್ ಅವರ ಪ್ರಕರಣ, ಹಾಗೆಯೇ ದರ್ಶನ್ ಅವರ ಪ್ರಕರಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಚಂದನವನದ ಇಬ್ಬರು ಹೀರೋಗಳ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಒಂದ್ ಕಡೆಯಲ್ಲಿ ಯುವರಾಜ್ ಕುಮಾರ್ ಅವರ ದಾಂಪತ್ಯ ವಿಚಾರ, ಏನಾದರೂ ಸಂಧಾನ ಆಗುವಂತ ಚಾನ್ಸಸ್ ಇಲ್ಲಿ ಕಂಡು ಬರ್ತಾ ಇದೆಯಾ? ಹಾಗೇನೆ ದರ್ಶನ್ ಅವರ ನ್ಯಾಯಾಂಗ ಬಂಧನ ನಾಳೆಗೆ ಅಂತ್ಯ ಆಗುತ್ತೆ. 14 ದಿನಗಳ ನ್ಯಾಯಾಂಗ ಬಂಧನ, ಮುಂದೆ ಏನಾಗಬಹುದು ಅಂತೇಳಿ. ನಾಳೆ ಸ್ಯಾಂಡಲ್ ಇಬ್ಬರು ಹೀರೋಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ದರ್ಶನ್ ವಿಚಾರ ತೆಗೆದುಕೊಳ್ಳೋದಾದ್ರೆ, ಈಗಾಗಲೇ ಪೊಲೀಸರ ವಿಚಾರಣೆ ಮುಗಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ನ್ಯಾಯಾಲಯ ಕೊಟ್ಟಿತ್ತು. ಸೊ ಹೀಗಾಗಿ 14 ದಿನಗಳ ಕಸ್ಟಡಿ ನಾಳೆಗೆ ಮುಗಿಯುತ್ತೆ. ಸೊ ಈ ಸಂದರ್ಭದಲ್ಲಿ ಏನಂದ್ರೆ ದರ್ಶನ್ ಪರ ಹಿರಿಯ ವಕೀಲ ನಾಳೆ ಅಂದ್ರೆ ಈಗಾಗಲೇ ಜಾಮೀನು ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಈ ಅರ್ಜಿ ವಿಚಾರ ಕೂಡ ನಾಳೆ ಬರುವಂತಹ ಸಾಧ್ಯತೆ ಇದೆ. ಅಂದ್ರೆ ದರ್ಶನ್ ಈ ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಕೂಡ ಮಾಡ್ತಾರೆ. ಆದ್ರೆ ಈಗಾಗಲೇ ಕೆಲವೊಂದು ಸಾಕ್ಷಿಗಳು ಕೂಡ ಸಿಕ್ಕ ಕಾರಣದಿಂದ ಪೊಲೀಸರು ಕೂಡ ನ್ಯಾಯಾಲಯಕ್ಕೆ ಅದನ್ನ ಪ್ರೊಡ್ಯೂಸ್ ಮಾಡಿರುವಂತದ್ದು. ಸೊ ಹೀಗಾಗಿ ನಾಳೆ ಯಾವ ರೀತಿಯಾದಂತಹ ಅರ್ಜಿ ವಿಚಾರಣೆಯಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಒಂದು ವೇಳೆ ದರ್ಶನ್ ಅವರಿಗೆ ನಾಳೆ ಜಾಮೀನು ಸಿಗದೆ ಹೋದರೆ ಮತ್ತೆ ಅವರ 14 ದಿನಗಳ ನ್ಯಾಯಾಂಗ ಬಂಧನ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಮತ್ತೆ ವಿಚಾರಣೆ ಕೂಡ ಬರುತ್ತೆ. ಸೊ ಒಂದು ವೇಳೆ ಅರ್ಜಿ ವಿಚಾರ ಒಂದು ವೇಳೆ ರಿಜೆಕ್ಟ್ ಆದ್ರೆ ಮತ್ತೆ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಅಲ್ಲಿ ಒಂದು ವೇಳೆ ಜಾಮೀನು ಕೋರಿ ಅರ್ಜಿ ವಿಚಾರಣೆ ರಿಜೆಕ್ಟ್ ಆದ್ರೆ ಹೈಕೋರ್ಟ್ ಮೆಟ್ಟಿಲು ಏರ್ಬೇಕಾಗುತ್ತೆ. ಹೈಕೋರ್ಟ್ ಅಲ್ಲಿ ಕೂಡ ವಾದ ಪ್ರತಿವಾದ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸರ್ಕಾರಿ ಪರ ವಕೀಲರು ಕೂಡ ವಕಾಲತನ್ನು ವಹಿಸ್ತಾರೆ. ಸೊ ಯಾವ ರೀತಿಯಾಗಿ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಮತ್ತೊಂದ್ ಕಡೆ ನೀವು ಹೇಳಿದಾಗೆ ಈಗಾಗ್ಲೇ ಅವರ ಕೂಡ ಏನೋ ಜಾಮೀನು ಕೋರಿ ಅಂದ್ರೆ ಈಗಾಗ್ಲೇ ನ್ಯಾಯಾಲಯದಲ್ಲಿ ಕೂಡ ಒಂದು ಇರುವಂತದ್ದು. ಅಂದ್ರೆ ಅವರು ಅಂದ್ರೆ ಇಬ್ಬರು ಕೂಡ ವಿಚ್ಛೇದನ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಸೊ ಅವರ ಮೊದಲ ಅರ್ಜಿ ಹಾಕಿರುವಂತದ್ದು. ಸೊ ಇದರಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಮಾನಸಿಕ ಮತ್ತು ದೈಹಿಕ ಕ್ರೌರ್ಯ, ಕುಟುಂಬದ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅಕ್ರಮ ಚಟುವಟಿಕೆ, ಹೀಗೆ ಹಲವು ಕಾರಣಗಳನ್ನ ಉಲ್ಲೇಖಿಸಿ ನಟ ಯುವವರು ಅಂದ್ರೆ ಪ್ರಶ್ನಿ ಶ್ರೀದೇವಿ ಭೈರಪ್ಪ ಅವರ ವಿರುದ್ಧ ವಿಚ್ಛೇದನವನ್ನು ಕೂಡ ಕೋರಿ ಅರ್ಜಿ ಹಾಕಿರುವಂತದ್ದು. ಸೊ ನಾಳೆ ಈ ಅರ್ಜಿ ಕೂಡ ವಿಚಾರಣೆ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ನ್ಯಾಯಾಲಯ ಇಬ್ಬರಿಗೆ ಕೂಡ ಕೌನ್ಸಿಲಿಂಗ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಪ್ರತಿ ಒಂದು ವಿಚಾರದಲ್ಲಿ ಕೂಡ ನ್ಯಾಯಾಲಯ ಏಕಾಏಕಿಯಾಗಿ ವಿಚ್ಛೇದನ ಕೊಡಲ್ಲ. ಸೊ ಈ ಸಂದರ್ಭದಲ್ಲಿ ಇಬ್ಬರ ಪರ ವಕೀಲರು ಕೂಡ ಇರ್ತಾರೆ. ಸೊ ಇಬ್ಬರನ್ನ ಕೂಡ ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಕೆಲವೊಂದು ಕಿವಿ ಮಾತು ಹೇಳುವಂತಹ ವಿಚಾರ ಕೂಡ ನಡೆಯುತ್ತೆ. ಯಾಕಂದ್ರೆ ಅವ್ರಿಗೆ ಪ್ರಮುಖವಾಗಿ ಕೌನ್ಸಿಲಿಂಗ್ ಕೂಡ ಬೇಕಾಗುತ್ತೆ. ಸೊ ಇಲ್ಲಿ ನಟ ಯುವವರು ವಿಚ್ಛೇದನ ಕೋರಿ ಅರ್ಜಿಯನ್ನ ಕೂಡ ಹಾಕಿರುವಂತದ್ದು. ಸೊ ವಿಚ್ಛೇದನ ಅರ್ಜಿ ದಾಖಲು ಮಾಡುವ ಮೊದಲು ಶ್ರೀದೇವಿ ಅವರಿಗೆ ಮೇ ತಿಂಗಳಲ್ಲಿ ಲೀಗಲ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಅದರಲ್ಲಿ ವಿಚ್ಛೇದನಕ್ಕೆ ಕೆಲವೊಂದು ಕಾರಣಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಈ ಜೋಡಿ 2018ರಲ್ಲಿ ಮದುವೆ ಕೂಡ ಆಗಿತ್ತು. ಸದ್ಯ ಅವರ ಹಲವು ವರ್ಷಗಳಿಂದ ಅವರ ಅಂದ್ರೆ ವಯಸ್ಸಿನ ಅಂತರ ಇದೆ. ಅಷ್ಟು ಮಾತ್ರವಲ್ಲದೆ ಬಹಳಷ್ಟು ಗಲಾಟೆ ಕೂಡ ನಡೆದಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಕುಟುಂಬದ ಮೇಲೆ ನಿಯಂತ್ರಣ, ಹಾಗೇನೆ ಕೆಲವೊಂದು ವಿಚಾರದಲ್ಲಿ ಆಕೆ ಮೋಸ ಮಾಡಿದ್ದಾಳೆ ಅಂತ ವಿಚ್ಛೇದನ ಕೋರಿದ ಅರ್ಜಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ನಾಳೆ ನ್ಯಾಯಾಲಯದಲ್ಲಿ ಯಾವ ರೀತಿ ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಏಕಾಏಕಿ ವಿಚ್ಛೇದನ ಕೂಡ ಕೊಡಲ್ಲ ನ್ಯಾಯಾಲಯ, ಕೂಡ ಅವರಿಗೆ ಟೈಮ್ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ
ಈಗಾಗಲೇ ಯುವಪರ ವಕೀಲರು ಕೂಡ ಕೆಲವೊಂದು ವಿಚಾರಗಳನ್ನ ಮಾಧ್ಯಮದ ಎದುರು ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗಾಗಿ ನಾಳೆ ಯಾವ ರೀತಿಯಾಗಿ ಅಂದ್ರೆ ಎರಡು ಪ್ರಕರಣ, ಒಂದು ಕಡೆ ನಾಳೆ ಅಂದ್ರೆ ಸ್ಯಾಂಡಲ್ವುಡ್ ಇಬ್ಬರು ಹೀರೋಗಳ ಭವಿಷ್ಯ ನಿರ್ಧಾರ ಅಂತಾನೆ ಹೇಳ್ಬೋದು. ಒಂದು ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರ ಆದ್ರೆ, ಮತ್ತೊಂದು ಕಡೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಯುವ ಅವರ ಅಂದ್ರೆ ಫ್ಯಾಮಿಲಿ ವಿಚಾರದಲ್ಲಿ ಕೂಡ ತೀರ್ಪು ಬರುವ ಸಾಧ್ಯತೆ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.